ಈ ಮನೆಯಲ್ಲಿ ಸೂತ್ಕದ ಛಾಯೆ ಕಳೆಯೋದಕ್ಕೆ ಮುಂಚೆ ರಾಜು ಸಾವಿ ಕಾರಣರಾದವ್ರ ಮನೆಯಲ್ಲಿ ಹೆಣ ಬೀಳಿಸ್ತೀನಿ. ಕೌಂಟ್ ಡೌನ್ ಶುರು ಮಾಡ್ಕೊಂಡು ಕೇಳಿ. ರಾಜು ದುಶ್ಮನ್ ಗಾಡಿಗೆ. ಅಡಿಕೆ ಆರಿಸೋದಕ್ಕೆ ಬೇರೆ ಯಾರಾದರೂ ಆಳಿದ್ರೆ ಹೇಳೋ. ಇತ್ತೀಚೆಗೆ ಈ ಸೋಮಾರಿತನ ಭಾಳ ಆಗೋಗ್ಬಿಡ್ತು. ಮಾಡೋ ಕೆಲಸದಲ್ಲಿ ಸೋಮಾರಿತನ ಇದ್ದರೆ ಯಾವ ದೇವರು ಉದ್ಧಾರ ಮಾಡೋಕ್ಕಾಗೋದಿಲ್ಲ ಅವನ್ನ. ಅಂದಾಗೆ ಈಗ ಅಡಿಕೆ ಆರಿಸೋದಕ್ಕೆ ಯಾರನ್ನ ಕರಿತೀಯಾ? ಬಾಬಣ್ಣ ತಡಿ. ಸರಿ, ಬಾಬಣ್ಣನೇ ಕರಿ. ಆದರೆ ಬರೋದಕ್ಕೆ ಮುಂಚೆ ಹೇಳೋ ಅವನಿಗೆ ಸರಿಯಾಗಿ ನಿಯತ್ತಿಂದ ಕೆಲಸ ಮಾಡಬೇಕು, ಸೋಮಾರಿತನ ಎಲ್ಲ ಮಾಡಬಾರ್ದು ಅಂತೇಳಿ. ಅರ್ಥ ಆಯ್ತಾ? ಸರಿ, ನಡೀನೇನು ದಣ್ಗಳೇ, ಅದಕ್ಕೆಲ್ಲ ನಾನಿದ್ನಲ್ಲ, ಬೇರೆ ಯಾರನ್ನು ಎಂತ ಕರ್ಸ್ಕ. ಓಯ್ ಸತೀಶಣ್ಣ, ನೀ ಯಾರಿಗೂ ಕರ್ಸ್ಬೇಡ. ದಣಿಗಳೇ, ನನ್ನನ್ನು ಅಷ್ಟು ದೂರ ಮಾಡಿಬಿಟ್ರು. ನಾನು ನಿಮ್ಮ ನಿಯತ್ತಿನ ನಾಯಿ. ತಪ್ಪಾತು ನಂದು. ಏ ಯೋಗಿ, ಬರ ಇಲ್ಲಿ. ನಾಳೆ ಬೆಳಗ್ಗೆನೆ ಪೇಟೆಗೆ ಹೋಗ್ಬಿಟ್ಟು ಒಂದು 3 ಲೋಡ್ ಗೊಬ್ಬರ ಬೇಕಾಗುತ್ತೆ. ಹೇಳು ಬಾ. ಹಂಗೆ ಒಣೆ ಹುಲ್ ಖಾಲಿ ಆಗಿದೆ, ಒಂದು 50 ಹೊರೆ ಬೇಕಾಗುತ್ತೆ. ನೋಡ್ಕೊಂಬ, ತೊಂದರೆ ಆಯ್ತು. ದಣಿಗಳೇ, ಎಂತಕ್ಕಿಂತ ಕೆಲಸ ಎಲ್ಲ ಬೇರೆಯವ್ರಿಗೆ ಹೇಳ್ತಿದ್ರಿ. ಇದೆಲ್ಲ ಮುಂಚೆ ನಾನೇ ಮಾಡ್ತಾ ಇದ್ದಿದ್ದಲ್ವಾ? ಅದು 50 ಹೊರೆ ಅಲ್ಲ ದಣಿಗಳೇ, 30 ಹೊರೆ. ರಮೇಶ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಮೊನ್ನೆ ಹೊಸದಾಗಿ 2 ಹಸು ತಂದಿದೆ. ಈ ಮನೆಯಲ್ಲಿದ್ದು ವ್ಯವಹಾರ ನೋಡ್ಕೊಂಡು ಅನುಗ್ರಹಚಾರ ಅನುಭವಿಸ್ತೇನೋ ನಾನು. ಈಗ ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿ ಏನೇನೋ ಮಾತಾಡಬೇಡ ನೀನು. ಹೋಗಿ ಹೋಗ ನೀನು. ದಣಿಗಳೇ, ಇಷ್ಟು ವರ್ಷದಿಂದ ನಿಮ್ಮ ಸೇವೆ ಮಾಡಿಕೊಂಡು ಬದುಕ್ತಿದ್ದೆ ನಾನು ಮನೆ ಬಿಟ್ಟು ಹೋಗ್ತೇನೆ. ಆದರೆ ನಿಮ್ಮ ಮನಸ್ಸಿಂದ ನನ್ನ ಕಿತ್ತು ಬಿಸಾಕ್ಬೇಡಿ ದಣಿಗಳೇ. ನಿಮ್ಮಿಂದ ಶಿಸ್ತು ಕಲ್ತೆ, ಯಾರಿಗೂ ತೊಂದರೆ ಕೊಡದೆ ಬದುಕೋ ರೀತಿ ಕಲ್ತೆ. ಜೀವನ ಮಾಡಿದ್ರೆ ನಿಮ್ಮಂಗೆ ಮಾಡ್ಬೇಕಂತ ಅನ್ಕೊಂಡು. ಜೀವ ಹೋಗ್ತಾ ಇದೆ ಅಂದಾಗ ಮಾತ್ರ ನೀರು ಬಿಡೋಕ್ಕೂ ಬರಲಿಲ್ವಲ್ಲ. ತಡಿ, ನಿಮ್ಮ ಬಾಯಂಗೆ ಇಂಥ ಮಾತೆಲ್ಲ ಕೇಳೋದಲ್ಲ ದಣಿ. ತಂದ್ಯಾವ್ರೆ ಆಗ್ಲೇ ಹೇಳ್ದೆ ಹೋಗು ಅಂತ. ಬೆನ್ನ ಹಿಂದೆ ಬರಬೇಡ. ಮನೆ ಕೆಲಸ 1000 ಇದೆ, ನೋಡ್ಕೋಬೇಕು. ದಣಿಗಳೇ, ಆಗ್ಬಾರ್ದಾಗಿತ್ತಿದು. ಇಷ್ಟು ಬೇಗ ಎದ್ದೋಗ್ಬಿಟ್ಟಿಯಲ್ಲ ರಾಜು. ಒಂದೇ ತನಕ ಚೆನ್ನಾಗೇ ಇದ್ದ, ಗಟ್ಟಿ ಮುಟ್ಟಾಗಿದ್ದ, ಎಲ್ಲ ಸರಿ ಇತ್ತು. ಈಗ ಏನೇನೋ ನಡೆದೋಯ್ತು. ಅಲ್ಲ, ಹೆಂಗಿದ್ದೀರಿ ಮಾರ್ರೆ? ಅವ್ರನ್ನ ಕಂಡು ಇಡೀ ಊರೇ ಹೆದರ್ಕ ಪದ್ರ ಕೊಡ್ತಿದ್ದೀವಿ. ಅವ್ರ ಮುಂದೆ ಒಬ್ಬನೇ ಯಾವನೇ ಒಬ್ಬ ಕೈಕಲ್ ಆಡ್ತಿದ್ದೀನ. ಆದ್ರೆ ಇವತ್ತು ಎಲ್ಲ ಬುಡ ಮೇಲೆ ಆಗೋಯ್ತು. ನನಗೆ ಅನ್ನ ಕೊಟ್ಟು ಯಜಮಾನ ಎಲ್ಲ ಮುಗಿಸಿ ನಡೆದು ಬಿಟ್ರು. ಅಂತ ಘಟ ಹೀಗೆ ಮುಗ್ದು ಹೋಗ್ತಾನಂದ್ರೆ ನಾನು ನಂಬೋದಿಲ್ಲ. ಅವನು ಸೂಸೈಡ್ ಮಾಡ್ಕೊಳ್ಳೋ ಮನಸ್ಥಿತಿಯವನು ಅಲ್ಲ. ನನ್ಗ್ಯಾಕೋ ಇದು ಪ್ರೀ ಪ್ಲಾನ್ ಅಂತ ಅನಿಸ್ತಾ ಇದೆ. ಭುವನ್ ಬಗ್ಗೆ ಇವರಿಗೆಲ್ಲ ಹೇಳಿಬಿಡ್ಲಾ? ಹೇಳಿದ್ರೆ ನಂಬ್ತಾರ? ಅಥವಾ ಒಂದೇ ಸಲಕ್ಕೆ ನಾನು ಹೇಳಿದ್ದು ನಂಬಿ ಅವ್ರ ಮನೆಯೊಳಗೆ ನುಗ್ಗಿ ಅವನು ಕೊಚ್ಚಾಕ್ಬಿಟ್ರೆ? ನಾನು ಅದನ್ನೇ ಹೇಳಿ ಹೊರಟಿ ಕಡೆ.
ಎಂಥ ಕಷ್ಟ ಪರಿಸ್ಥಿತಿ ಬಂದರು ಪರಿಸ್ಥಿತಿ ಹೆದರಿ ಬೆನ್ನಾಕಿ ಓಡಿ ಹೋಗ್ಬಾರಲ್ಲ ಅವ್ರು. ಕಡಿಕು ಗೆಲ್ಲುವುದು ಅವ್ರ ಮೀಸಿ ಗತ್ತು. ನೋಡೋಣ ಯಾರು ಏನು ಅಂತ ಇಷ್ಟಲ್ಲೇ ಗೊತ್ತಾಗತ್ತೆ. ಈಗ ಮುಂದೆ ಏನು ಮಾಡಬೇಕು ಅದನ್ನು ನೋಡೋಣ. ಈ ಥರಕ್ಕಂತಾನೆ ತುಂಬ ಹಿಂದೆನೇ ಶಂಕರಣ್ಣನ ಮನೆಯಲ್ಲಿ ನಮ್ಮವನೊಬ್ಬನ ಬಿಟ್ಟಿದ್ದೆ. ಅವನನ್ನು ಕರೆಸಿ ವಿಚಾರಿಸಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಹೌದಾ? ಯಾರವನು? ಪಚ್ಚಿ ಅಂತ ನಮ್ಮವನೇ, ತುಂಬ ನಿಯತ್ತಿನ ಮನುಷ್ಯ. ಕರ್ಸಿ ಅವನನ್ನ. ಕರ್ದು ಕಾಫಿ ಕೊಡಿ, ಊಟ ಕೊಡಿ. ಆಗ್ಲೂ ಬಾಯಿ ಬಿಡ್ಲಿಲ್ಲ ಅಂದ್ರೆ ಊರ್ ಮುಂದೆ ನೇಣ್ ಹಾಕಿ. ಒಟ್ನಲ್ಲಿ ಬಾಯಿ ಬಿಡಿಸಿ ಅವಂದು. ಸರಿನಮ್ಮ. ನಮ್ಮ ಹುಡುಗರನ್ನ ಕರೆಸಿ ಅವನನ್ನ ವಿಚಾರಿಸೋಕೆ ಹೇಳ್ತೀನಿ. ನಿನಗೆ ರೆಸ್ಟ್ ಬೇಕು, ಸಮಾಧಾನ ಮಾಡ್ಕೋ. ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ. ಭುವನ್ ಬಗ್ಗೆ ಈಗಲೇ ಹೇಳೋದು ಬೇಡ ಅನ್ನಿಸ್ತಿದೆ. ನೋಡೋಣ. ಕುಲುಮೇಲಿ ಕಬ್ಬಣನ ಕಾದು ಬಾರಿಸಿದ್ರೇ ಚಂದ. ಕಾಯಿಲೆ ಸ್ವಲ್ಪ ಜಾಸ್ತಿನೇ. ರಮೇಶಣ್ಣ ಎಂತ ಧ್ವನಿಗಳ ಕೆಲ್ಸಕ್ಕೆ ಸೇರಿಸ್ಕೊಳ್ಳೆ? ಹ್ಞೂ ಅನ್ನೋ, ನಾವೊಂದು ಮಾತಾಡಲ್ಲ. ಅಲ್ಲ ಮರ್ಯ, ನೀ ಇಷ್ಟು ದಿನ ಬರ್ದಾಗಿರೋದು ನೋಡಿ ರಾಮಲಮ್ಮ, ನೀ ಯಾರ ಜೊತೆ ಓಡೋದೆ ಅಂತ ಅನ್ಕೊಂಡು. ಹಾಂ, ಎಂತಾರ ಮಾತಾಡು ಮರ್ಯ. ಅಲ್ಲ, ನೀ ಹಿಂಗೆ ಮಾತಾಡಲೆ ಅಂತಂದ್ರೆ ಅದೇ ಸತ್ಯ ಅಂತ ಆಗ್ತದೆ. ಅಯ್ಯೋಯ್ಯಪ್ಪ, ಹಿಂಗೆ ಮೂರನೇ ಕಣ್ಣು ನೋಡ್ಬೇಡ ಮರ್ಯ. ತಿಳ್ಕಣ, ಇಡೀ ಹಳ್ಳಿಗೆ ಇರೋದು ನಾನು ಒಬ್ಬನೇ ಒಂದು ಮತ, ಬಸ್ ಮ್ಯಾಗ ಹೋಗ್ತಾ ಆಮೇಲೆ. ಹಾಂ, ನೀವು ಊರಂಗಿಲ್ದಾಗಿದ್ದಾಗ ಎಂತೆಂತೆಲ್ಲ ಆತು ಗೊತ್ತಿತ್ತ ಮರೆಯ. ಅಂತೂ ಊರಂಗಿದ್ದ ಒಬ್ಬ ಭಸ್ಮಾಸುರ ಸತ್ತ. ಅವ ಹ್ಯಾಂಗ್ ಸತ್ತ, ಎಂತ ಕತಿ ನಿಂಗೆಂತಾರ ಗೊತ್ತಿತ್ತನಾ? ನನಗೆ ಅಂತ ಗೊತ್ತಾ? ಅದು ಸರಿ ಬಿಡು. ಅಲ್ಲ, ಪಾಟೇಲಂದು ಆತ್ಮಹತ್ಯೆ ಆಗಿದ್ದರೆ ಎಲ್ರಿಗೂ ಗೊತ್ತಿರ್ತಿತ್ತು. ಆದರೆ ಅವನದಾದ ಕೊಲಿ ಯಾರು ಕೇಳಿದ್ರು ನಂಗೆಂತ ಗೊತ್ತು ಅಂತರು. ಎಂತದ ಹಂಗಂದ್ರೆ? ಅದು ಹಿಂಗಾಗಿತ್ತು, ನಾ ಹೇಳ್ತಾ ಕೇಳ. ಏ ಪಚ್ಚಿ, ಬಂದಾಗ ಹೋದ್ರಬೇಡ. ಕೊಲೆ ಅಂತೆ ಕೊಲೆ. ನಿನಗೆ ಹೇಗೋ ಗೊತ್ತು ಪಟೇಲ ಹೇಗೆ ಗೊತ್ತಂತೇಳಿ? ಊರ್ ತುಂಬ ನೀನು ಹೀಗೆ ಬಾಯಿ ಬಿಡ್ಕೊಂಡು ಓಡಾಡ್ತಿದ್ರೆ ನೋಡಿ ಜನ ನನ್ನನ್ನು ತಪ್ಪು ತಿಳ್ಕೊಳ್ತಾರೆ. ದನಗಳೇ, ನಾನು ಯಾವತ್ತಾದ್ರೂ ಹಾಂಗೆ ಮಾತಾಡಿದ್ನ? ನಿಮ್ಮ ಮರ್ಯಾದೆ ಹಾಪಂಗೆ ಯಾವತ್ತಾರ ನಡ್ಕೊಂಡಿದ್ನ? ಆದರೆ ನಂಗೆಂತದ ಈ ರಮೇಶ್ ಅಣ್ಣ ಬಲವಾದ ಅನುಮಾನ ಇತ್ತು. ಊರಲ್ಲಿ ಇಲ್ದಾಗಿದ್ದಕ್ಕೂ ಆ ಪಾಟೇಲ್ ಅದೇ ಟೈಮಿಗೆ ಸತ್ತಿದ್ದಕ್ಕೂ ಎಂತದ ಇತ್ತು ಬಲಾತ್ಕಾರಣ. ಎಂತದ ಅಂದಿದ್ದು ನೀನು? ಕತ್ತೆ ಬಡವನ್ ತಂದು ಸಲಿಗೆ ಕೊಟ್ಟರೆ ಬಂದು ತಲೆ ಮೇಲೆ ಕುತ್ಕೊಳ್ತೀನಿ. ಏಯ್, ನೀನು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ರಮೇಶ ನನ್ನ ಜೊತೆಗಿದ್ದಾನೆ. ಅವನೇನು ಅಂತ ಇಡೀ ಊರಿಗೆ ಗೊತ್ತು. ತಮಾಷೆ ನೆಪದಲ್ಲಿ ನಾಲ್ಗೆ ತಿರುಚಿದ್ರೆ ಕತ್ತರಿಸಿ ಹಾಕಿಬಿಡ್ತೀನಿ. ಹೋಗ್ತೀಯೋ ಇನ್ನೊಂದು ಬಾರಿಸ್ಲೋ? ಹಂಗಲ್ಲ ದಣಿ, ಹೋಗು ಅಂದೆ.
ಪಟೇಲ ಸತ್ತಿದ್ದನ್ನ ಕನ್ಫರ್ಮ್ ಮಾಡ್ಕೊಂಬರಕ್ಕೆ ಹೋಗಿದ್ರ ಭುವನ್? ಅಕಸ್ಮಾತಾಗಿ ಹಾಗೋ ಹೀಗೋ ಪಟೇಲ ಬದುಕ್ಬಿಟ್ಟಿದ್ರೆ ಅಂತ ಡೌಟ್ ಇತ್ತೇನೋ ಸಾಹೇಬ್ರಿಗೆ. ಅದಕ್ಕೆ ಅಲ್ಲಿವರೆಗೂ ಹೋಗಿ ಹೆಣ ಸುಡೋದು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಪಟೇಲಿನ ಸಾವಿಂದ ನನಗೇನು ಖುಷಿನೂ ಇಲ್ಲ ದುಃಖನೂ ಇಲ್ಲ. ಅವ್ನ ಸಾವಾಗ ನನ್ನ ಕಾರಣನೂ ಅಲ್ಲ. ನೀನು ಸುಮ್ಮನೆ ನಿನ್ನ ಚುಚ್ಚು ಮಾತಿಂದ ನಾನು ಕೊಲ್ಲಬೇಡ. ನಾನಲ್ಲಿ ಹೋಗಿದ್ದು ಶಂಕರನ ಒಬ್ಬರನ್ನೇ ಕಳಿಸ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ. ಓಹೋ, ತಾವಲ್ಲಿ ಹೋಗಿದ್ರಿಂದ ಅಪ್ಪಾಜಿಗೆ ಪಟೇಲನ ಮನೆಯಲ್ಲಿ ರಾಜ ಮರ್ಯಾದೆ ಸಿಕ್ತೇನೋ ಅಲ್ವಾ? ದಯವಿಟ್ಟು ಅಲ್ಲಿ ನಡೆದಿದ್ರ ಬಗ್ಗೆ ನೆನಪಿಸ್ಬೇಡ ಶ್ರದ್ಧಾ. ದಣಿಗಳು ಹೆಗಲು ಕೊಡ್ತೀನಿ ಅಂತ ಹೋದ್ರೆ ಅವ್ರಿಗೆ ಅವಮಾನ ಮಾಡಿದ್ರು. ಅಲ್ಲಿ ಊರ್ ಜನರ ಮುಂದೆ ಎಲ್ಲ ದಣಿಗಳೇ ಕೊಲೆ ಮಾಡಿದಾರೆ ಅನ್ನೋ ಥರ ಕೂಗಾಡಿದ್ರು. ನಾವಲ್ಲಿಂದ ಹೋಗೋವರೆಗೂ ಹೆಣಕ್ಕೆ ಬೆಂಕಿ ಇಡಲ್ಲ ಅಂತ ಗಲಾಟೆ ಮಾಡಿದ್ರು. ಒಂದ ಎರಡ ಪಾಪ ದಣಿಗಳಿಂದದೆಲ್ಲ ಯಾವತ್ತೂ ಅನುಭವಿಸಿಲ್ಲ ಶ್ರದ್ಧಾ. ಪಾಪ ಪುಣ್ಯದ ಬಗ್ಗೆ ಮಾತಾಡೋ ಹಕ್ಕು ಕೂಡ ನಿಮ್ಗಿಲ್ಲ ಭುವನ್. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ. ನೀವಲ್ಲಿಗೆ ಹೋಗದೆ ಹೋಗಿದ್ರೇನೆ ಚೆನ್ನಾಗಿರ್ತಿತ್ತು. ಅಪ್ಪಾಜಿಗೆ ಇಷ್ಟೆಲ್ಲ ಅವಮಾನನೇ ಆಗ್ತಾ ಇರ್ಲಿಲ್ಲ. ಶ್ರದ್ಧಾ, ನನ್ನಲ್ಲಿ ಹೋಗ್ತಿದ್ರೇನೆ ಅನುಮಾನ ಬರ್ತಿತ್ತು ಶ್ರದ್ಧಾ. ದಣಿಗಳೆಲ್ಲ ಮುಚ್ಚಿಟ್ಟಿದ್ದಾರೆ ಅನ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತಿತ್ತು. ಈಗ ಯಾರೋ ಪಟೇಲ್ ನನ್ನ ಗಜೇಂದ್ರ ಅಂತೆ, ಅವ್ನು ಬೇರೆ ಬಂದಿಯಾನೆ. ಅವ್ನು ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ. ಈ ಊರ್ ಜನ ಎಲ್ಲ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ದಣಿಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಈ ಊರವ್ರನ್ನೆಲ್ಲ ಕಾಯೋಕೆ ಹುಟ್ಟಿರೋ ತರ ಆಡ್ಬೇಡಿ ನೀವು. ಮೊದಲು ಆ ಭ್ರಮೆನ ಬಿಡಿ. ನಿಮ್ ಮುಂಗೋಪದಿಂದ ಇಲ್ಲಿರೋರ್ಗೆಲ್ಲ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತದೆ. ನಿಮ್ ಪಾಡಿಗೆ ನೀವು ಇದ್ಬಿಟ್ರೆ ಅದೇ ಈ ಊರಿಗೆ ನೀವು ಮಾಡೋ ದೊಡ್ಡ ಉಪಕಾರ. ನಿಮ್ ಪಾಡಿಗೆ ನೀವು ಇರ್ತೀರಾ ಸರ್? ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಶ್ರದ್ಧಾ. ಅಲ್ಲಿವರೆಗೂ ನಿನ್ನ ನಾನು ಮುಖ ತೋರಿಸಲ್ಲ. ಈ ರೋಷಕ್ಕೆಲ್ಲ ಏನು ಕಮ್ಮಿ ಇಲ್ಲ. ನಾಯಿ ಬಾಲ ಯಾವತ್ತಾದ್ರೂ ನೆಟ್ಟಿಗಾಗತ್ತಾ? ಸುಮ್ಮನೆ ಇದೆಲ್ಲ ಬಿಟ್ಟು ಒಂಚೂರು ಧ್ಯಾನ ಆಗಿ ಏನಾದರೂ ಮಾಡಿ ನಿಮ್ಮ ಮನಸ್ಸನ್ನ ಕಂಟ್ರೋಲಿಗೆ ತಂದ್ಕೊಳ್ಳಿ. ಆಗ ನನಗೆ ನಿಮಗೆ ಈ ಊರಿಗೆ ಒಂದಷ್ಟಾದ್ರೂ ಒಳ್ಳೇದಾಗತ್ತೆ. ಎಂತ ರಣ ಬಿಸಿಲು ಮಾರ. ಪಾಪ ಶ್ರದ್ಧಾ ಮೇಡಮ್ ಹ್ಯಾಂಗೆ ಶಾದಿಗೆ ಹೊತ್ರ ಏನೋ. ನಾನು ಶ್ರದ್ಧಾ ಮೇಡಮ್ ಮದಿ ಆದರೆ ದಿನ ಅವ್ರನ್ನ ಕಾರಲ್ಲೇ ಕರ್ಕೊ ಹೊತ್ತೆ. ಸಂಪೆ ಹಳ್ಳಿಲಿ ಕಾರ್ ಎದ್ಲಿತ್ತ ಇರೋದೊಂದು ಆಮನಿ. ಆದರೆ ಕರ್ಕೊ ಹೋದ್ರೆ ಕಿಡ್ನಾಪ್ ಮಾಡ್ತಾ ಇದ್ದೆ ಅಂತ ಊರರೆಲ್ಲ ನಾನು ಸೇರಿ ಬಿಡಿದ್ರೆ ಆಗಿದ್ದಲ್ಲಿ ಇವತ್ತು ಚಿಕ್ಕಣ್ಣ ಹತ್ರಕ್ಕೆ ಹೋಗಿ ಆಟೋ ಓಡಿಸೋ ಕೆಲಸ ಕಡ್ಕೊಬತ್ತೆ. ಈ ಕೆಲಸಕ್ಕಿಂತ ಅದೇ ಲಾಯ್ಕಿತ್ತು. ಶ್ರದ್ಧಾ ಮೇಡಮ್ ದಿನಾ ನಾನು ನಿಮ್ಮನ್ನ ಆಟೋದಲ್ಲೇ ಕರ್ಕೊಬತ್ತೆ, ಆಟೋದಲ್ಲೇ ಕರ್ಕೊಬತ್ತೆ. ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ನಲಿವ ಗುಲಾಬಿ ಹೂವೇ ಅಂತ ಹಾಡು ಹೇಳ್ತೆ. ನೀವು ಗುಲಾಬಿ ಹೂ ಬೇಡ ಅನ್ನೋಕ್ಕಾಗ ಎಂತ ಮರ ಈ ಶಂಕರಣ್ಣನ ಲವ್ ಸ್ಟೋರಿನಲ್ಲಿ ವಿಲನ್ ಕೇಡಿಗಳು ಬಂದಂಗೆ ಬರ್ತೀರಿ ನೀವು ಯಾವಾಗಲೂ. ಅಚ್ಚೆ ನಿನ್ಗೆ ಆಟೋ ಸಾಕಾಗಲ್ಲ, ವಿಮಾನ ತೋರಿಸ್ ಬಾ. ಬಿಡ, ಇಲ್ಲಾಂದ್ರೆ ಬೇಡ ಹೋಯ್ಕತ್ತೆ. ಬಾಯ್ ಮಾಡ್ಕೊಂಡ್ರೆ ನೀನು ಹೊಸ ಕಾಣಿಗ ಆಯ್ತು. ಬಿಡ ಮರ್ಯ ಬಾ ಅಂದ್ರೆ ನಾನೇ ಬರ್ತಿದ್ನಲ್ಲ. ಓ ಗೊತ್ತಾಯ್ತು, ನಾನು ನಡ್ಕೊಂಬಂದ್ರೆ ನನ್ನ ಕಾಲು ಸಾವ್ದು ಹೊತ್ತು ಅಂತ ಅಲ್ದ. ಅಡ್ಡಿದೆ ಪಟೇಲ್ರು ರಾಜ ಮರ್ಯಾದೆ ನಾನು ಕರ್ಕೊಂಬರಕ್ಕೆ ಕೇಳಿದ್ರು. ನಿಂಗೆ ರಾಜ ಮರ್ಯಾದೆ ಮೆರವಣಿಗೆಯಲ್ಲೇ ಕರ್ಕೊಂಬರಕ್ಕೆ ಹೇಳಿದ್ರು ಪಟೇಲ್ರು. ನೋಡಿ ಬಿಡ ಮರ್ಯ, ಆ ಪಟೇಲನ್ ಸಾವುಗೂ ನನಗೂ ಎಂತ ಸಂಬಂಧ ಇಲ್ಲ ಮರ್ಯ. ಎಲ್ರಿಗೂ ಹ್ಯಾಂಗ್ ವಿಷಯ ಗೊತ್ತಾಯ್ತು ಹಾಂಗ್ ನನಗೂ ವಿಷಯ ಗೊತ್ತಾಗಿದ್ದು ಮರ್ಯ. ಬಿಡ, ಇನ್ನ ಎಂತ ವಿಷಯ ಇದ್ದು ದೊಡ್ಡ ಪಟೇಲ್ರು ಮುಂದೆ ಬಿಡ ಮರ್ಯ. ಶ್ರದ್ಧಾ ಮೇಡಮ್, ಕಾಪಾಡಿ ಮೇಡಮ್. ಅಯ್ಯೋ ಈ ಪಚ್ಚಿನ ಬದಸಕ್ಕೆ ಊರ್ನಲ್ಲಿ ಯಾರು ಗಂಡಸ್ರೇ ಇಲ್ಲ ಮರ್ಯ ಕಾಪಾಡಕ್ಕೆ. ಬಿಡ ಬಿಡ. ಇಡಿಲಿ ಎಲ್ಲ ತರೋಗಿ ಬಿಡಿ ಎಲೆಗಳು. ದಣಿಗಳೇ, ಇಂಥ ಶಿಕ್ಷೆ ಕೊಡಬೇಡಿ. ನನ್ನ ತಲೆ ಮೇಲೆ ನಿಮ್ಮ ಚಪ್ಪಲಿ ಇಟ್ಕೊಂಡು ಅದ್ರ ಕೆಳಗೆ ಎಷ್ಟು ದಿನ ಜೀವನ ನಡ್ಸ್ಕೊಂಡು ಬಂದವ ನಾನು. ಈಗ ಏಕಾಏಕಿ ಹಿಂಗೆ ಓದ್ಬಿಟ್ರೆ ನಾನು ಎಂತ ಮಾಡಲಿ?
ನಾನು ಹೋಗಿದ್ದು ತಪ್ಪಾಯ್ತು. ಆದರೆ ಇಂಥ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಗೆ ಇರಕಿತ್ತೆ. ನನ್ನ ಕೆಲಸವೇ ನನಗೆ ದೊಡ್ಡದಾಯ್ತು. ಛೀ, ನನ್ನಂತವ ನಿಮ್ಮಂತ ದೇವರೊಟ್ಟಿಗಿದ್ರೆ ಬಯಲಿಗೆ ಹಾಕ್ತೀರಿ ನೀವು. ಅದಕ್ಕೆ ನಾನೇ ಊರು ಬಿಟ್ಟು ಹೋಗ್ತೇನೆ. ನನ್ನ ರೂಢ ನಿಮ್ಮ ಮನೆಗೆ ಇಷ್ಟೇ ಅಂತ ಕಾಣ್ತದೆ. ಅಡಿಗೆ ಯಾವ ಕಂಟಕ್ಕೂ ನಿಮ್ಮನ್ನ ಎಂಥದ್ದು ಮಾಡದೆ ಇರಲಿ, ಚಂದ ಇರಿ. ನಾ ಬರ್ತೆ. ರಮೇಶ, ಇಷ್ಟು ದಿವಸ ದೂರ ಇದ್ದಿದ್ದಲ್ದೆ ಈಗ ಮತ್ತೆ ದೂರ ಹೋಗೋ ಮಾತಾಡ್ತಿದೀಯಾ? ಅಲ್ಲ ರಮೇಶ, ಈ ಮನೆಯಲ್ಲಿ ನಾನು ನಂಬಿದ್ದು ನೀನೊಬ್ಬನೇ. ಎಂತೆಂಥ ಕಷ್ಟ ಕಾಲದಲ್ಲ ನೀನು ನನ್ನ ಜೊತೆಗಿದ್ದೆ. ಈಗ ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ನೀನು? ಇಂಥ ಕಷ್ಟ ಸಮಯದಲ್ಲಿ ನನ್ನಿಂದ ದೂರ ಹೋದ್ರೆ ನನಗೆ ಕೋಪ ಬರೋದಿಲ್ವಾ? ಅಲ್ಲ, ಕೋಪ ಬರಬಾರ್ದ ಹೇಳು ಮತ್ತೆ. ಹೌದಣ್ಣ. ಅಲ್ಲ ರಮೇಶ, ಇಷ್ಟಕ್ಕೆ ಮನೆ ಬಿಟ್ಟು ಹೋಗೋ ಮಾತಾಡ್ತೀಯಲ್ಲ, ಬೇಜಾರಾಗೋದಿಲ್ವ ನನಗೆ? ನೆನಪಿದೆಯಾ ನಿನಗೆ? ಮೊದಲಿಂದ ನಾನು ನೀನು ಹೆಚ್ಚು ಕಡಿಮೆ ಸ್ನೇಹಿತರ ಥರನೇ ಬೆಳೆದ್ವಿ. ಮಾಲೀಕ ಆಳು ಅಂತ ಯಾವತ್ತೂ ಬರಲೇ ಇಲ್ಲ ನಮ್ಮ ನಡುವೆ. ಹೌದಾ ಅಲ್ವೋ? ಹುಚ್ಚು ಹುಚ್ಚು ಕಣ ನಿನಗೆ. ನೋಡು, ಇನ್ನೊಂದ್ಸರಿ ಹೀಗೆಲ್ಲ ಮನೆ ಬಿಟ್ಟು ಹೋಗೋ ಮಾತೆಲ್ಲ ಆಡ್ಬಾರ್ದು ನೀನು, ತಿಳಿತಾ? ಆಯ್ತದಣ್ಣ. ಬಂದ ಇಲ್ಲಿ ಕಾಲಿಗೆಲ್ಲ ಬಿಡೋಕ್ ಬರ್ತಾನೆ. ಹೋಗು, ತೋಟದಲ್ಲಿ ಅಡಿಕೆ ಗಿಡಗಳಿಗೆಲ್ಲ ಗೊಬ್ಬರ ಸರಿಯಾಗಿ ಹಾಕಿದಾರ ನೋಡ್ ಹೋಗು. ಹಾಗೆ 50 ಹೊರೆ ಹುಲ್ಲು ಕತೆ ಏನಾಯ್ತು ಅಂತ ನೋಡು. ಆಯ್ತದಣ್ಣ. ಈಗಲೇ ಹೊಟ್ಟೆ. ನಿನ್ನೆ ಕೇಳ್ತಿರೋದು, ಬಾಯ್ ಬಿಡು. ಎದಕ್ಕಯ್ಯ? ಎಂತ ಎಂತ ಬಾಯ್ ಬಿಡದ? ಅದೇ ಎಂತ ಎಲ್ಲ ಹಿಂಗೆ ಎದೆ ಮೇಲೆ ನಿಂತ್ಕೊಂಡು ಒಂದೇ ಸಮ ಕೇಳಿದ್ರೆ ಟೈಮ್ ಕೊಡಕಪ್ಪ ಹೇಳ್ತೆ. ಕೂಲಿ ಆಡ್ ನನ್ ಮಗನೇ, ಏನ್ ಟೈಮ್ ಕೊಡೋದು ನನ್ಗೆ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ರಾಜೇಂದ್ರ ನೋಡೋದು ಕೋರ್ಟ್ ಆಗಿದ್ರು ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡಿದ್ದ. ಆದ್ರೆ ನಾನು ಅಷ್ಟು ಸಾಧು ಅಲ್ಲ. ನಿನ್ನ ಬಗ್ಗೆ ಸ್ವಲ್ಪನಾದ್ರೂ ಅನುಮಾನ ಬಂದ್ರೆ ನಿನ್ನನ್ನ ತುಂಡು ತುಂಡು ಮಾಡಿ ನರಿಗಳಿಗೆ ಸಿಗೋ ಹಾಗೆ ದ್ರಾಕ್ಷಿ ಚಪ್ರಕ್ಕೆ ನೇತ್ ಹಾಕ್ಬಿಡ್ತೀನಿ. ಓ, ಹಂಗಾರ ನಾ ಉಳಿ ದ್ರಾಕ್ಷಿ ಅಲ್ಲ ಅಂದಂಗತ್ತ. ಹೇಳೋ, ಮಾತಾಡೋ. ನೀವೆಲ್ಲ ಒಂದೇ ಸಮಯ ಹಿಂಗೆ ನನ್ನ ನಡುಕ್ ಹಾಕೊಂಡು ಕುಟ್ತಾ ಇದ್ರೆ ಎಂತ ಬೈ ಬಿಡೋದು? ರಾಜೇಂದ್ರನ ಕೊಂದವ್ರು ಯಾರು? ಹಳ್ಳಿ ಜನ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನೀನು 3 ಹೊತ್ತು ಆ ಶಂಕರಣ್ಣನ ಮನೇಲಿ ಇರೋನು, ನಿನಗೆ ವಿಷಯ ಗೊತ್ತಿದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇದೇ ಕಾರಣಕ್ಕಲ್ವಾ ನಿನ್ನನ್ನ ರಾಜೇಂದ್ರ ಅಲ್ಲಿ ಬಿಟ್ಟಿದ್ದು? ಅಯ್ಯೋ, ಶಂಕರಣ್ಣನ ಮನೇಲಿ ಇಪ್ಪತ್ತೇನೋ ಹೌದು ಮರ್ರೆ, ಆದ್ರೆ ನಾ ಎಂತ ಮಾಡ್ಲಿ ಹೇಳಿ? ಇರೋ ಎಲ್ಲ ಕೆಲಸ ನನಗೆ ಹೇಳ್ತಾ ಇದ್ರು. ಪಚ್ಚಿ ಮಂಡಿಗೆ ಹೋಗ್ಬಾ, ಪಚ್ಚಿ ಬರ ಇಲ್ಲಿ ಮಂಡಿನ ಆಯ್ತು, ಉಳ್ಗಿನ ಎಣ್ಣೆ ತಗೋಬಾ, ಪಚ್ಚಿ ಆ ಬಾಳೆಕೊನೆ ಎಲ್ಲ ತಗೊಂಡು ಸುಬ್ರೇನ್ ಹೋಟ್ಲು ಕೊಟ್ಬಿಡ್ಬಾ, ಪಚ್ಚಿ ಬರ ಇಲ್ಲಿ ಆ ಭತ್ತದ ಹೊಟ್ಟು ನೋಡ್ಲಾ, ಎಂತ ಮಾಡ್ಲಿ? ಎಲ್ಲ ಕೆಲಸ ನನಗೊಬ್ಬಗೆ ಹೇಳ್ತಾ ಇದ್ರು. ಅಲ್ಲ, ಪಟೇಲ್ರೇ ಹೇಳಿದ್ರು, ನೀ ಎಲ್ಲೂ ಹೋಗ್ಬೇಡ, ಶಂಕರಣ್ಣನ ಮನೇಲೇ ಇರು ಅಂತ. ಆದ್ರೆ ಈ ಶಂಕರಣ್ಣ ನನ್ನ ಎಲ್ಲ ಕೆಲಸಕ್ಕೂ ನನ್ನೇ ಕಳ್ಸೋದು. ಓ, ಎಂತ ಮಾಡ್ಲಿ? ನಾ ಎಂತ ಮಾಡಿ ಸಾಯ್ಲಿ ಹೇಳಿ ನೀವೇ? ಕೊನೆ ಸಲ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಆ ಶಂಕರಣ್ಣನ ಮನೆಯವ್ರು ಏನಾದರೂ ಈ ಕೆಲಸ ಮಾಡಿದಾರಾ?